ಇಂದಿನ ಕಾಲಘಟ್ಟದಲ್ಲಿ ಮದುವೆ ಎಂದರೆ ಲಕ್ಷಾಂತರ ರೂಪಾಯಿಗಳ ದುಂದು ವೆಚ್ಚ, ಅದ್ಧೂರಿ ಲೈಟಿಂಗ್ಸ್ ಮತ್ತು ಪ್ರದರ್ಶನದ ಕಾರ್ಯಕ್ರಮಗಳೇ ಮುಖ್ಯವಾಗಿವೆ. ಈ ಆಡಂಬರದ ಸುಳಿಯಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಆರ್ಥಿಕವಾಗಿ ಹೈರಾಣಾಗುತ್ತಿವೆ. ಈ ಸಾಮಾಜಿಕ ಪಿಡುಗಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸುನ್ನಿ ಯುವಜನ ಸಂಘ ಕರ್ನಾಟಕ ಹಮ್ಮಿಕೊಂಡಿರುವ ಮಾದರಿ ಮದುವೆಯ ಶತದಿನ ಅಭಿಯಾನ ಇದರ ಅಂತಿಮ ಹಂತದ ವಿಶೇಷ ಕಾರ್ಯಕ್ರಮ ಜರುಗಿತು. ಅಭಿಯಾನದ ಭಾಗವಾಗಿ ಮಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ವಾಹನ ಪ್ರಚಾರ ಜಾಥಾ ನಡೆಯಿತು ಹಾಗೂ ಜನರಿಗೆ ಸರಳ ವಿವಾಹದ ಬಗ್ಗೆ ಮನವರಿಕೆ ಮಾಡಿಕೊಡಲಾಯಿತು. ಇನ್ನು ಶತಮಾನ ಅಭಿಯಾನದ ಸಮಾರೋಪ ಸಮಾರಂಭ ಮೇ 2ರಂದು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಜರುಗಲಿದ್ದು, ಐತಿಹಾಸಿಕ ಸಮಾವೇಶದಲ್ಲಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎಪಿ ಉಸ್ತಾದ್, ಸೈಯದ್ ಮಣಿ ಉಸ್ತಾದ್ ಹಾಗೂ ಮೌಲಾನಾ ಪೇರೋಡ್ ಉಸ್ತಾದ್ ಸೇರಿದಂತೆ ಹಲವು ಧಾರ್ಮಿಕ ಮತ್ತು ಸಾಮಾಜಿಕ ಮುಖಂಡರು ಭಾಗವಹಿಸಲಿದ್ದಾರೆ. ಈ ಬಗ್ಗೆ ದಕ್ಷಿಣ ಕನ್ನಡ ಎಸ್ವೈಎಸ್ ಪಶ್ಚಿಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ಮಾಸ್ಟರ್ ಅವರು ಹೆಚ್ಚಿನ ವಿವರವನ್ನು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಮೊಹಬೂಬ್ ಸಕಾಫಿ ಕಿನ್ಯಾ, ಉಪಾಧ್ಯಕ್ಷರಾದ ತೌಸೀಫ್ ಸಾದಿ ಹರೆಕಳ, ಉಪಾಧ್ಯಕ್ಷ ನವಾಬ್ ಸಕಾಫಿ ಅಡ್ಯಾರ್ ಪದವು, ಕೆಸಿಎಫ್ ದುಬೈ ಉತ್ತರ ವಲಯ ಅಧ್ಯಕ್ಷರಾದ ಇಸ್ಮಾಯಿಲ್ ಮದನಿ ನಗರ, ಕಾರ್ಯದರ್ಶಿ ಫಾರೂಕ್ ಶೇಡಿಗುರಿ ಮತ್ತಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಎಸ್ವೈಎಸ್ ರಾಜ್ಯ ಸಮಿತಿ ಹಮ್ಮಿಕೊಂಡಂಥ ಮಾದರಿ ಮದುವೆ ಜನಜಾಗೃತಿ ಆಂದೋಲನ ಕಳೆದ ನವೆಂಬರ್ ತಿಂಗಳ 8ನೇ ತಾರೀಕು ಎಮ್ಮೆನಾಡಿನಲ್ಲಿ ಪ್ರಾರಂಭವಾಗಿ ಕಳೆದ 3 ತಿಂಗಳುಗಳಿಂದ ವಿವಿಧ ಘಟಕಗಳಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಅತ್ಯಂತ ಯಶಸ್ವಿಯಾಗಿ ನಡೆದು ಅದರ ಸಮಾರೋಪ ಸಮಾರಂಭವು ಇದೇ ಬರುವ ಮೇ 2ರಂದು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಬಹುಮಾನ್ಯರಾದ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಎಪಿ ಉಸ್ತಾದರ ಸಾರಥ್ಯದಲ್ಲಿ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಸಮಾಜದಲ್ಲಿ ಇರುವಂತಹ ಪವಿತ್ರವಾದಂತಹ ಮದುವೆ ಸಮಾರಂಭಗಳು, ಆ ಮದುವೆ ಸಮಾರಂಭದಲ್ಲಿ ಇರುವಂತಹ ವ್ಯಕ್ತಿ, ಮದುವೆ ಮಾಡಿಕೊಡುವ ವ್ಯಕ್ತಿ, ಮಗಳಿಗೆ ಅಥವಾ ಸಹೋದರಿಗೆ, ಇತರ ಜನರಿಗೆ ಮದುವೆ ಮಾಡಿಕೊಡುವಂತಹ ವ್ಯಕ್ತಿಗಳು ಇವತ್ತು ನಡೆಯುತ್ತಿರುವಂತಹ ಮದುವೆಗೆ ದುಬಾರಿಯಾಗಿ ಖರ್ಚು ಮಾಡ್ತಾ ಇದ್ದಾರೆ. ದುಂದು ವೆಚ್ಚ, ಅನಾಚಾರ, ಇನ್ನಿತರ ಕಾರ್ಯಕ್ರಮಗಳು ಮದುವೆಯಲ್ಲಿ ನಡೀತಾ ಇದೆ. ಆದ್ದರಿಂದಲೇ ಅವನು ಈ ಒಂದು ಮದುವೆಗೆ ಸಂಪೂರ್ಣವಾಗಿ ಅವನ ಸಂಪತ್ತನ್ನು ಖರ್ಚು ಮಾಡಿ ಮತ್ತೆ ಅದರ ಹಿಂದೆ ಅಥವಾ ಇನ್ನಿತರ ಸಂದರ್ಭಗಳಲ್ಲಿ ಸಾಲಗಾರನಾಗಿ ಸಮಾಜದ ಮುಂದೆ ಬರ್ತಾ ಇದ್ದಾನೆ. ಮತ್ತು ಅವನಿಗೆ ತಲೆ ಎತ್ತಿ ನಡೆಯಲಿಕ್ಕೆ ಅಸಾಧ್ಯವಾಗ್ತಾ ಇದೆ. ಈ ಸಂದರ್ಭವನ್ನು ಗಮನಿಸಿ ಎಸ್ವೈಎಸ್ ಕರ್ನಾಟಕ ರಾಜ್ಯ ಕಳೆದ 2025 ನವೆಂಬರ್ 8ರಂದು ಕೊಡಗು ಜಿಲ್ಲೆಯ ಇತಿಹಾಸ ಪ್ರಸಿದ್ಧವಾದ ಎಮ್ಮಮಾಡುವಿನಲ್ಲಿ ಮಾದರಿ ಮದುವೆ ಅಭಿಯಾನವನ್ನು ಪ್ರಾರಂಭಿಸಿ ನಮ್ಮ ಘಟಕಗಳಲ್ಲಿ ಸಾವಿರಾರು ಘಟಕಗಳಲ್ಲಿ ಪ್ರತ್ಯೇಕವಾದಂತಹ ಕಾರ್ಯಕ್ರಮಗಳನ್ನು ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಿ ಅದರ ಅಭಿಯಾನದ ಸಮಾರೋಪ ಸಮಾರಂಭ ಇದೇ ಬರುವ 2 ದಿನಗಳ ಹಿಂದೆ ನಡೆಯುವಂತಹ, ಅಂದರೆ ಮೇ ತಿಂಗಳ 2 ಶನಿವಾರದಂದು ಪುತ್ತೂರು ಜಿಲ್ಲೆಯ ಕಿಲ್ಲೆ ಮೈದಾನದಲ್ಲಿ ಸಮಾಪ್ತಿಗೊಳ್ಳಲಿದೆ. ಎಲ್ಲ ಧರ್ಮ ಗ್ರಂಥಗಳು ಕೂಡ ದುಂದು ವೆಚ್ಚವನ್ನು ಅದನ್ನು ಪ್ರೋತ್ಸಾಹಿಸದೆ ಅದನ್ನು ನಿರ್ಮೂಲಗೊಳಿಸುವಂತಹ ಒಂದು ಸಂದೇಶವನ್ನು ನೀಡಿದ್ದಾರೆ. ಇವತ್ತು ಎಸ್ವೈಎಸ್ ಕರ್ನಾಟಕ ರಾಜ್ಯ ಸಮಿತಿಯು ವಿವಾಹ ಎಂಬ ಹೆಸರಲ್ಲಿ ನಡೆಯುತ್ತಿರುವಂತಹ ದುಂದು ವೆಚ್ಚದ ಕುರಿತು, ಅದರಲ್ಲಿ ನಡೆಯುವಂತಹ ದುರುಪಯೋಗಗಳು, ಹಣಪೋಲು ಮಾಡುವುದರ ಕುರಿತು 2-3 ತಿಂಗಳಿಂದ 3-4 ತಿಂಗಳಿಂದ ಪ್ರಚಾರ ಮಾಡಿ ಆಂದೋಲನ ಮಾಡಿ ಇದೀಗ ಅದರ ಸಮಾರೋಪದ ಭಾಗವಾಗಿ ಪುತ್ತೂರಿನಲ್ಲಿ ಐತಿಹಾಸಿಕವಾದ ರೂಪದಲ್ಲಿ ಸಮಾಪ್ತಿಗೊಳ್ಳಲಿದೆ. ಈಗಾಗಲೇ ತಿಳಿಸಿದಂತೆ ಮೇ 2ರಂದು 4 ಗಂಟೆಗೆ ಸರಿಯಾಗಿ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದರ ನೇತೃತ್ವದಲ್ಲಿ ಐತಿಹಾಸಿಕವಾದಂತಹ ಆಂದೋಲನದ ಸಮಾಪ್ತಿ ಹಾಗೂ ಅದೇ ರೀತಿ ಅಲ್ಲಿ ಪ್ರತಿಜ್ಞೆಗೈಯುವುದು ಅಂತಹ ಸಮಾಜಮುಖಿ ಕಾರ್ಯಕ್ರಮಗಳು ನಡೆಯುತ್ತದೆ. ಎಸ್ವೈಎಸ್ ಕರ್ನಾಟಕ ಈ ಸಮಾಜದಲ್ಲಿ ಬರಬೇಕಾದಂತಹ ಅನೇಕ ಕಾರ್ಯಕ್ರಮಗಳನ್ನು ಮುಂದಿಟ್ಟು, ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ ಮುಂದಿಟ್ಟು ಕಾರ್ಯಾಚರಿಸುತ್ತಾ ಬರ್ತಾ ಇದೆ. ಕಳೆದ ತಿಂಗಳುಗಳಲ್ಲಿ 2025ರಲ್ಲಿ ನಡೆದಂತಹ ಸೌಹಾರ್ದ ಸಂಚಾರ, ಕರಾವಳಿಯಲ್ಲಿ ಅತಿ ಅನಿವಾರ್ಯವಾಗಿರುವ ಸೌಹಾರ್ದತೆಯನ್ನು ಸಾರುವಂತಹ ಸೌಹಾರ್ದ ಸಂಚಾರ ಎಂಬ ಹೆಸರಿನಲ್ಲಿ ಮನುಷ್ಯ ಮನಸ್ಸುಗಳು ಪ್ರೀತಿಯಿಂದ ಬದುಕಬೇಕು ಎಂಬ ಸಂದೇಶವನ್ನು ಸಾರುತ್ತಾ ಸೌಹಾರ್ದ ಸಂಚಾರ ನಡೆದಿದೆ. ಇದೀಗ ದುಂದು ವೆಚ್ಚಗಳೊಂದಿಗೆ ಮುನ್ನುಗ್ಗುತ್ತಿರುವ ಈ ಮದುವೆಗಳನ್ನು ಮಾದರಿ ಮದುವೆಯನ್ನಾಗಿ ಮಾರ್ಪಡಿಸಲು ಇದಕ್ಕೂ ಕೂಡ ಕಟಿಬದ್ಧವಾಗಿ ನಿಂತು ಕಾರ್ಯಾಚರಿಸುತ್ತಾ ಇದೆ. ಇದರ ಮಹಾ ಸಂಗಮವು ಮೇ 2ರಂದು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೆಯುವಾಗ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ವಿಶ್ವೋತ್ತರ ಉಲಮಾ ನಾಯಕ ಎಪಿ ಅಬೂಬಕರ್ ಮುಸ್ಲಿಯಾರ್ ಉಸ್ತಾದರವರು ಕೂಡ ಭಾಗವಹಿಸುತ್ತಾರೆ. ಆವತ್ತು 4 ಗಂಟೆಗೆ ಸಾವಿರಾರು ಹಿಸಾಬ ಕಾರ್ಯಕರ್ತರ ಆವೇಶಭರಿತವಾದ ಐತಿಹಾಸಿಕ ರ್ಯಾಲಿ ಕೂಡ ದರ್ಬೆ ಗ್ರೌಂಡಿನಿಂದ ಕಿಲ್ಲೆ ಮೈದಾನ ತನಕ ನಡೆಯಲಿಕ್ಕಿದೆ. ಆದ್ದರಿಂದ ಇಂತಹ ಐತಿಹಾಸಿಕವಾದ ಮಹಾ ಸಂಗಮವು
ಪುತ್ತೂರಿನಲ್ಲಿ 2 ತಾರೀಕಿಗೆ ಐತಿಹಾಸಿಕವಾಗಿ ನಡೆಯುತ್ತಾ ಇದೆ. ಎಲ್ಲ ನಾಯಕರನ್ನು ಕಾರ್ಯಕರ್ತರನ್ನು ನಾವು ಪ್ರೀತಿಪೂರ್ವಕ ಆಹ್ವಾನವನ್ನು ನೀಡುತ್ತಾ ಇದ್ದೇವೆ.